ಶ್ರದ್ಧಾ ಭಕ್ತಿ ನಂಬಿಕೆ ಇರಬೇಕು. ಇದನ್ನ ಯಾರು ಮಾಡ್ತಾರೋ ಅವರಿಗೆ 100ಕ್ಕೆ 1,00,000% ರಿಸಲ್ಟ್ ಸಿಗುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೌರ್ಣಮಿ ದಿನ ಸಂಜೆ 4 ಗಂಟೆಗೆ ನಡೀತದೆ. ಈ ಒಂದು ವಾರಾಹಿ ಯಾಗದಲ್ಲಿ ಸಿಗುವಂತ ಫಲಗಳೇನಪ್ಪಾ ಅಂದ್ರೆ ಭೂಮಿ ವಿಚಾರಗಳು, ಕೋರ್ಟು ಕಚೇರಿ ವಿಚಾರಗಳು, ಹಾಗೂ ಮನೆ ಕಟ್ಟಂತ ವಿಚಾರ. ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟಕ್ಕಾಗಲ್ಲ. ಹಾಗೂ ಈ ಒಂದು ಒಳ್ಳೆ ಉನ್ನತಿ ಸ್ಥಾನಕ್ಕೆ ಬರಬೇಕು, ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಮಟ್ಟಕ್ಕೆ ಬರಬೇಕು, ಬಿಸ್ನೆಸ್ ಅಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನೋ ಉದ್ದೇಶಿಸಿರುತ್ತರು ಈ ವಾರಾಹಿ ಯಾಗವನ್ನು ಮಾಡಂತದ್ದು. ಇಲ್ಲಿ ಪ್ರತಿ ಒಂದು ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿಕೆ ಮಾಡಿಕೊಂಡು ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನು ನಡೀತಾ ಇತ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂಥದ್ದು. ಇಲ್ಲಿ ಕಾಲಿಟ್ರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆ ತಾಯಿ ಒಂದು ಸೇವೆ ಮಾಡಿದ್ರೆ 100ಗೆ 1,000% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಬೇಕು, ಏನೇ ಮಾಡಲಿ ನಂಬಿಕೆ ಬೇಕು. ಹಾಗೂ ಪ್ರತಿ ದಿನ ಇಲ್ಲಿ ನಿತ್ಯ ಅನ್ನ ದಾಸೋಹ, ಎಷ್ಟೇ ಲಕ್ಷ ಜನ ಬಂದರೂ ದಾಸೋಹ ಇರುತ್ತೆ. ಅವ್ರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ. ಆ ತಾಯಿಯ ಒಂದು ಅನುಗ್ರಹ, ಅವಳ ಒಂದು ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಆ ಪರಮೇಶ್ವರಿಯ ಅನುಗ್ರಹದಿಂದ ಅನ್ನ ದಾಸೋಹ ಇರುತ್ತೆ. ಹಾಗೂ ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ವಿಗ್ರಹ ನರಸಿಂಹಸ್ವಾಮಿನ ಅಂತ ಕೇಳ್ಬೋದು. ಅಲ್ಲ, ತಾಯಿ ಮಹಾಪ್ರತ್ಯಂಗಿರಾದೇವಿ. ಪ್ರತ್ಯಂಗಿರಾದೇವಿ ಅಂದ್ರೆ ಕಲಿಯುಗದ ಅಧಿದೇವತೆಗಳು. ಈ ತಾಯಿಯ ಒಂದು ಆರಾಧನೆ, ಈ ತಾಯಿಯ ಒಂದು ಉಪಾಸನೆ ಮಾಡೋಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಯಾವ ಅದನ್ನು ಕಿವಿಯಲ್ಲಿ ಸಹಿತ ಕೇಳಕ್ಕಾಗಲ್ಲ. ಅಂತ ಒಂದು ಅದ್ಭುತವಾದಂತ ಶಕ್ತಿ ದೇವತೆ ತಾಯಿ. ಈ ತಾಯಿಯ ಒಂದು ವಿಶ್ವರೂಪನ ಇದು ಏನು ಕಾಣಿಸ್ತಾ ಇತ್ತು ಇದೇ ತರ ಅಲ್ಲಿ ಮಾಡ್ತಾರಂಥದ್ದು. 252 ಅಡಿ 252 ಅಡಿ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಹೊತ್ಕೊಂಡು ಮಾಡ್ತಾರಂಥದ್ದು. ಈ ತಾಯಿ ಲೋಕಾರ್ಪಣೆ 2 ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆಗ್ಬಿಟ್ರೆ ಪ್ರಪಂಚದಲ್ಲೇ, ಇಡೀ ಪ್ರಪಂಚದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ. ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ. ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ತರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ. ಅಂತ ಒಂದು ಅದ್ಭುತವಾದಂತ ತಾಯಿಯ ಒಂದು ವಿಶ್ವರೂಪ ಇದು. ಇಲ್ಲಿ 1 ಇಂಚಿಗೆ ಇಷ್ಟಡಿ ಅಂತ ಇರುತ್ತೆ. ಈಗ ಏನ್ ಕಾಣಿಸ್ತಾ ಇತ್ತು, ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು 5 ಅಡಿ ಇರುತ್ತೆ ಇದು ಅಷ್ಟೇ. ಇದು ಅಲ್ಲಿ 175 ಅಡಿ ಬರುತ್ತೆ. ಇದು ಅಡ್ಡಗಲ 151 ಅಡಿ ಹೈಟ್ ಬರುತ್ತೆ ಸಿಂಹ. ತಾಯಿಯ ಒಂದು ಹೆಬ್ಬೆರಳಿಂದ ನಾಗಾಭರಣ ತನಕ 252 ಅಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ. ಈ ತಾಯಿಯ ಒಂದು ನಾಲಿಗೆ ಬರುತ್ತೆ 18 ಅಡಿ. ಇದು ಊಹೆಗೆ ಮೀರಿದಿರಂಥದ್ದು. ಇಂಥ ಒಂದು ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನ ಧನ ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಟಿಗೆ ತಂದು ಕೊಟ್ಟರು ತಗೊಳ್ತೀರಿ. ಇಲ್ಲಿ 1 ಸ್ಕ್ವೇರ್ ಫೀಟ್ಗೆ 1,800 ರೂಪಾಯಿ ಖರ್ಚಾಗುತ್ತೆ. ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿನೇ, ಇಲ್ಲ ನೀವು ಇಲ್ಲ ನಮಗೆ ಶಕ್ತಿ 100 ರೂಪಾಯಿ ಕೊಡ್ತೀರಪ್ಪ, 100 ರೂಪಾಯಿ ತಂದು ಕೊಡಿ. ಪ್ರತಿ ಒಂದು ಸಹಿತ ಇಲ್ಲಿ ನಡೆಯುವಂತ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂತ ವಿಚಾರ. ನಮ್ಮ ಕರ್ನಾಟಕದಲ್ಲಿ ಒಂದು ಶಕ್ತಿಪೀಠ ನಿರ್ಮಾಣ ಮಾಡ್ತಾ ಇರಿ. ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮಗೆ ಸಿಗುತ್ತೆ. ತಾಯಿ ಭಗವಂತನಿಗೆ ಮಾಡಿರುವಂಥದ್ದು ಎಲ್ಲೂ ಹೋಗಲ್ಲ. ಒಂದು ಫಿಕ್ಸೆಡ್ ಡಿಪಾಸಿಟ್ ತರ. ನೀವು ಭಗವಂತನಿಗೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದನ್ನ ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಕೊಟ್ಟಿರ್ತಾನೆ. ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ, ಏನೇನೋ ಮಾಡ್ತೀರಾ. ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದು ಸಹಿತ ಒಂದು ಕೈ ಜೋಡಿಸಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನೀವು ಒಂದು ಅಣು ಮಾತ್ರವಾಗಿ ಕುತ್ಕೊಳ್ಳಿ. ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮ್ಮನ್ನು ಕೊಡುವಂತ ಯಾರು ಕೇಳೋದಕ್ಕೆ ಆಗೋದು ಇಲ್ಲ. ಇದರಲ್ಲಿ ನಮ್ದು ಒಂದು ಅಣುವಾಗಿ ಕುತ್ಕೊಳ್ಳೋಣ. ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ. ಅಂತ ಒಂದು ತಾಯಿಗೆ ನಾವು ರೂಪ ಕೊಡ್ತಾ ಇದೀರ ಅಂದ್ರೆ ನಮ್ಮಂತ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರು ಇರೋದಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಸದಾವಕಾಶ ನಮಗೆ ಸಿಕ್ಕೈತೆ. ಪ್ರತಿಯೊಬ್ಬರು ನಿಮ್ಗೆ ಕೈಲಾದಷ್ಟು ಸೇವೆ. ಒಂದು ಇಟ್ಟಿಗೆ ತಂದು ಕೊಟ್ಟರೆ ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ. ನಿಮ್ದು ಒಂದು ಸೇವೆ ಇರಲಿ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟು ಆ ತಾಯಿಯ ಒಂದು ಆಶೀರ್ವಾದ ಪಡೀರಿ. ನಿಮ್ಮ ಮನಸ್ಸು ತೃಪ್ತಿ ಆದರೆ ಆ ತಾಯಿಯ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ. ಪ್ರತಿಯೊಬ್ಬರ ಹತ್ರ ಕೇಳೋದು ಒಂದೇ, ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿ ಒಂದು ವಿಶ್ವರೂಪದಲ್ಲಿ ನಿಮ್ಮದು ಒಂದು ಸೇವೆ ಇರಲಿ.